ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ UK Roaster ಕನ್ನಡ. ಸೊ ಈ ವಿಡಿಯೋ ಯಾವ್ದ್ರ ಬಗ್ಗೆನಪ್ಪ ಅಂದ್ರೆ, ನೀವೇ ನೋಡ್ತಾ ಇದ್ದೀರಾ, ಒಂದು ವಾರ ಆಯ್ತು ದರ್ಶನ್ ಫ್ಯಾನ್ಸ್ ಮತ್ತೆ ತೆಲುಗು ಫಿಲಿಂ ಇಂಡಸ್ಟ್ರಿಯ ಆಲ್ ಹೀರೋಗಳ ಫ್ಯಾನ್ಸ್ ಬಗ್ಗೆ ನಡುವೆ ಇರುವಂತ ಫ್ಯಾನ್ ಅವ್ರ ಬಗ್ಗೆ. ಇಷ್ಟೆಲ್ಲ ರಾಡಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ, ಒಬ್ಬನೇ ಒಬ್ಬ ತೆಲುಗು ಯೂಟ್ಯೂಬ್ ಕ್ರಿಯೇಟರ್. ನಿಮಗ್ ಗೊತ್ತೇ ಇದೆ, ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಿಡುಗಡೆ ಮರನೇ ದಿನವೇ ಚಾಮುಂಡಿ ಬೆಟ್ಟಕ್ಕೆ ಬಂದು ಅಮ್ಮನವ್ರ ದರ್ಶನ ಪಡಿತಾರೆ. ಇದನ್ನ ನ್ಯೂಸ್ ಮಾಡಿ ಹಾಕಿದ ನ್ಯೂಸ್ ಚಾನಲ್ ವಿಡಿಯೋ ನೋಡಂತ ಯೂಟ್ಯೂಬ್ ಕ್ರಿಯೇಟರ್ ಅವನು ಒಂದು ಟ್ವಿಟರ್ ಹ್ಯಾಶ್ ಟ್ಯಾಗ್ ನ ಹಾಕ್ತಾನೆ. ಅದು ತುಂಬಾ ವೈರಲ್ ಆಗಿ ಟ್ರೆಂಡ್ ಆಗುತ್ತೆ. ಆ ಹ್ಯಾಶ್ ಟ್ಯಾಗ್ ಏನಪ್ಪಾ ಅಂತಂದ್ರೆ KFI ಕ್ರಿಮಿನಲ್ ದರ್ಶನ್ ಅಂತ ಇದೆ. ಅಲ್ಲ, ಇಡೀ ದೇಶದಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂತ ಹೀರೋ ಅಂದ್ರೆ ಅದು ದರ್ಶನ್ ಒಬ್ಬರೇನಾ? ನಿಮ್ ತೆಲುಗು ಫಿಲಂ ಇಂಡಸ್ಟ್ರಿಯಲ್ಲಿ ಆತರ ಯಾವ್ದು ಹೀರೋಗಳಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಿಮ್ ಫಿಲಂ ಇಂಡಸ್ಟ್ರಿಯ ಫೇಮಸ್ ಕಾಮಿಡಿಯನ್ ಹೀರೋ ಬಾಲಯ್ಯ ಅವರು ಜೈಲಿಗೆ ಹೋಗಿ ಬಂದಿದ್ದು ನೆನಪಿಲ್ವಾ? ಮತ್ತೆ ಪುಷ್ಪ 2 ಫಿಲಂ ರಿಲೀಸ್ ಮಾಡೋ ಟೈಮ್ ನಲ್ಲಿ ಅಲ್ಲು ಅರ್ಜುನ್ ಅವರು ಜೈಲಿಗೆ ಹೋಗಿ ಬಂದಿದ್ದು ಕೂಡ ನಿಮ್ಗೆ ನೆನಪಿಲ್ವಾ? ಇಷ್ಟೆಲ್ಲ ಆದ್ಮೇಲೆ ದರ್ಶನ್ ಫ್ಯಾನ್ಸ್ ಅವರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ದರ್ಶನ್ ಫ್ಯಾನ್ಸ್ ಕೂಡ ಒಂದು ಟ್ವಿಟರ್ ಹ್ಯಾಶ್ ಟ್ಯಾಗ್ ನ ಟ್ರೆಂಡ್ ಮಾಡ್ತಾರೆ. ಅದು ಏನಪ್ಪಾ ಅಂತಂದ್ರೆ KFI ಅಂಡರ್ ಡಿ ವಾಸ್ ಫುಡ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಇದು ಟ್ವಿಟರ್ ನಲ್ಲಿ ಫುಲ್ ವೈರಲ್ ಆಗುತ್ತೆ. ಒಟ್ಟು 120ಕ್ಕೆ ಹ್ಯಾಶ್ ಟ್ಯಾಗ್ಗಳು ಟ್ವೀಟ್ ಆಗಿರ್ತವೆ. ಈ ಟ್ವೀಟ್ ನ ನೋಡಿದ್ಮೇಲೆ ತೆಲುಗು ಫಿಲಂ ಇಂಡಸ್ಟ್ರಿಯ ಫ್ಯಾನ್ಸ್ಗಳು ಡಿ ಬಾಸ್ ನ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡ್ತಾರೆ. ಇದನ್ನ ನೋಡಿಕೊಂಡು ಡಿ ಬಾಸ್ ಫ್ಯಾನ್ಸ್ ಕೂಡ KFI ಹೀರೋಗಳನ್ನ ಟ್ರೋಲ್ ಮಾಡ್ತಾರೆ. ಇದು ಹಂಗೆ ಕಂಟಿನ್ಯೂ ಆಗಿ ಟ್ವಿಟರ್ ನಲ್ಲಿ ಹೆಚ್ಚಿಗೆ ಹ್ಯಾಶ್ ಟ್ಯಾಗ್ಗಳು ಟ್ರೆಂಡ್ ಆಗಿ ಸ್ಟಾರ್ಟ್ ಆಗ್ತವೆ. ಈ ಫ್ಯಾನ್ ವಾರ್ ನಲ್ಲಿ ಡಿ ಬಾಸ್ ಫ್ಯಾನ್ಸ್ ಒಬ್ಬ ಹೀರೋ ಫ್ಯಾನ್ಸ್ ಗಳಷ್ಟೇ ಇಡೀ ತೆಲುಗು ಇಂಡಸ್ಟ್ರಿ ಫ್ಯಾನ್ಸ್ ಗಳನ್ನ ಮಟ್ಟ ಹಾಕ್ತಾರೆ. ಅಂದ್ರೆ ತೆಲುಗು ಫ್ಯಾನ್ಸ್ ಗಳು ಮಾಡಿದ ಟ್ವೀಟ್ ಕೇವಲ 56ಕ್ಕೆ ಅಷ್ಟೇ ಇದಾವೆ. ಇದಕ್ಕೆ ಆಗಿರುವಂತ ರೀಟ್ವೀಟ್ ಎಷ್ಟಂದ್ರೆ 210ಕ್ಕೆ ರೀಟ್ವೀಟ್ ಆಗಿರ್ತವೆ. ಇದು ಡಿ ಬಾಸ್ ಫ್ಯಾನ್ ಗೆ ಇರುವಂತ ತಾಕತ್ತು. ಅಂದ್ರೆ ದರ್ಶನ್ ಅಂದ್ರೆ ಒಬ್ಬ ಸಾಮಾನ್ಯ ಹೀರೋ ಅಂತ ತಿಳ್ಕೊಬೇಡಿ. ಅವರು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಯಾವುದೇ ಸಿಂಪತಿಯಿಂದ ಬಂದಿರೋ ಹೀರೋ ಅವರು ಅಲ್ಲ. ಬಂದಿರುವಂತಹ ಸಣ್ಣ ಚಿಕ್ಕ ಪಾತ್ರಗಳನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಿ ಇವತ್ತು ಡಿ ಬಾಸ್ ಅಂತ ಬೆಳೆದಿರೋ ಒಂದು ದೊಡ್ಡ ಹೀರೋಯಿಸಂ. ಇವರು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಹೆಸರಾಂತ ಕರೆಂಟ್ ಆಗಿರತಕ್ಕಂತ ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಆಗಿದ್ರು ಕೂಡ ಇವರಿಗೆ ಫಸ್ಟ್ಗೆನೆ ಹೀರೋ ಚಾನ್ಸ್ ಸಿಗಲಿಲ್ಲ. ಇವರು ಫಸ್ಟ್ ಲೈಟ್ ಬಾಯ್ ಕೆಲಸ ಮಾಡಿ ಆಮೇಲೆ ಸಿಕ್ಕಂತ ಸೈಡ್ ಕ್ಯಾರೆಕ್ಟರ್ಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ನಂತರ ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಇಲ್ಲಿವರೆಗೆ ಬೆಳೆದಿರುವಂತ ಒಬ್ಬ ಹೀರೋ. ಇವರೇನು ಅತಿ ಹೆಚ್ಚು ಫ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿಲ್ಲ, ಕರ್ನಾಟಕದಲ್ಲಿ ಇದ್ದು ಕನ್ನಡ ಸಿನಿಮಾಗಳನ್ನೇ ಮಾಡಿ ಅತಿ ಹೆಚ್ಚು ಫ್ಯಾನ್ ಇಂಡಿಯಾ ಹೀರೋಗಳು ಇರುವಂತಹ ತೆಲುಗು ಫಿಲಂ ಫ್ಯಾನ್ಸ್ ಗಳನ್ನೇ ಸೋಲಿಸಿರುವಂತ ಅಭಿಮಾನಿಗಳನ್ನ ಇವರು ಹೊಂದಿದ್ದಾರೆ. ಈ ಫ್ಯಾನ್ ಅವರಲ್ಲಿ ನಮ್ಮಲ್ಲೇ ಇರುವಂತಹ ಒಂದಿಷ್ಟು ಕನ್ನಡದ ಕಚಡ ಫ್ಯಾನ್ಗಳು ತೆಲುಗು ಫಿಲಂ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಎಷ್ಟೇ ಹಾಡು ಮುಖರಿಸಿದ್ರು ನಮ್ಮ ಬಾಸ್ ಏನು ಕಿತ್ಕೊಳಕ್ಕಾಗಿಲ್ಲ. ಇಷ್ಟೆಲ್ಲ ಆದ್ಮೇಲೆ ದರ್ಶನ್ ಫ್ಯಾನ್ಸ್ ಹವಾ ನೋಡಿದಂತ ಬಾಲಿವುಡ್ ಇನ್ಸ್ಟಾ ಪೇಜ್ ಅವರು ಕೂಡ ಪೋಸ್ಟ್ ಹಾಕ್ತಾರೆ, ಒಂದು ಫಿಲಂ ಇಂಡಸ್ಟ್ರಿಯ ಫ್ಯಾನ್ಸ್ ಒಬ್ಬ ಹೀರೋ ಫ್ಯಾನ್ಸ್ ಅನ್ನ ಮನಸ್ಸಕ್ಕಾಗಲಿಲ್ಲ ಅಂತ. ಇದು ಡಿ ಬಾಸ್ ಇರೋ ತಾಕತ್ತು. ಗುರಿ ಮುಟ್ಟಿದೇನಾ ಅಥವಾದಿಯ ಈ ಪಯಣ ನಿಮಗಾಗಿರಲ್ಲವೇ? ಸೋಲಿಂದಲೇ ಗೆಲುವಲ್ಲವೇ? ಈ ಪ್ರೀತಿಗಾಗಿ ಚಟ್ಟಾಳೆಗಾಗಿ ಅಭಿಮಾನಗಾಗಿ